ಸೇವಂತಿ, ಈ ಬಿಂದಿಗೆಯಲ್ಲಿ 7 ನದಿಗಳ ನೀರಿದೆ. ಸರ್ವ ಪಾಪಗಳನ್ನ, ಸರ್ವ ದೋಷಗಳನ್ನ ತೊಳೆಯುವ ಪರಿಶುದ್ಧ ಈ ಗಂಗೆ. ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು. ಸೇವಂತಿ, ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ನಾನು ಅನ್ನೋ ಅಹಂಕಾರನ ಬಿಡಬೇಕು ಮತ್ತು ನಮ್ಮೊಳಗಿನ ಶಕ್ತಿಯನ್ನ ಬಡ್ದೆಬ್ಬಿಸ್ಬೇಕು. ಈ ಶುದ್ಧವಾದ ಅರಿಶಿನ ನಿನ್ನಲ್ಲಿರೋ ಅಹಂಕಾರವನ್ನ ಸುಡ್ಲಿ. ಈ ಕುಂಕುಮ ನಿನ್ನಲ್ಲಿರೋ ಶಕ್ತಿಯನ್ನ ಎಚ್ಚರಿಸ್ಲಿ. ಇವತ್ತಿಂದ ನೀನು ಸಾಮಾನ್ಯದ ಹೆಣ್ಣಲ್ಲ. ಅನ್ಯಾಯದ ವಿರುದ್ಧ ಹೋರಾಡೋಕೆ ಅಂತ ಟೊಂಕ ಕಟ್ಟು ನಿಂತಿರುವ ಪರಾಶಕ್ತಿ ಆ ಗಂಗಾ ಮಾತೆನ ಮನಸಾರೆ ಬೇಡ್ಕೊ. ನಾನೀಗ ನಿನ್ಗೆ ಪುಣ್ಯ ಸ್ನಾನವನ್ನ ಮಾಡಿಸ್ತೇನೆ. ಅಪವಿತ್ರಃ ಪವಿತ್ರೋಹ ಸರ್ವವಾಸ್ತಂ ಗತೋಪೀವ ಯಸ್ಮರೆ ಪುಂಡರೀಕಾಕ್ಷಂ ಸಭಾಭ್ಯಹತರ ಶುಚಿಃ. ಸೇವಂತಿ, ಈಗ ನಾನು ಹೇಳಿದ ಮಂತ್ರದ ಅರ್ಥ, ಮನುಷ್ಯ ಎಂಥದೇ ಸ್ಥಿತಿಯಲ್ಲಿದ್ರೂ ದೈವ ಸ್ಮರಣೆ ಮಾಡಿದಾಗ ಒಳಗಿಂದ ಮತ್ತು ಹೊರಗಿಂದ ಶುದ್ಧನಾಗ್ತಾನೆ. ಈಗ ನೀನು ನಿನ್ ಮನ್ಸಿನಲ್ಲಿ ಸಂಕಲ್ಪ ಅನ್ನೋ ಕಂಕಣವನ್ನ ಕಟ್ಕೋ. ಯಾಕಂದ್ರೆ ದುಷ್ಟಶಕ್ತಿಗಳ ವಿರುದ್ಧ ಹೋರಾಟವನ್ನ ಗೆಲ್ಲೋದಕ್ಕೆ ಮುಂಚೆ ಮೊದಲು ನಿನ್ ಮನ್ಸನ್ನ ಗೆಲ್ಬೇಕು. ಅದಕ್ಕೆ ಈ ದೀಕ್ಷೆ. ಈಗ ನಾನು ಹೇಳ್ಕೊಡೋ ಮಂತ್ರನ ಭಕ್ತಿಯಿಂದ ನೀನು ಹೇಳು. ಮಮ ಆತ್ಮಶುದ್ಧ್ಯರ್ಥಂ ಮಮ ಆತ್ಮಶುದ್ಧರ್ಥಂ ಧರ್ಮರಕ್ಷಣಾರ್ಥಂ ಧರ್ಮರಕ್ಷಣಾರ್ಥಂ ಸರ್ವಸಿದ್ಧ್ಯರ್ಥಂ ಶ್ರೀ ಗುರುಚರಣೆ ಸರ್ವಸಿದ್ಧ್ಯರ್ಥಂ ಶ್ರೀ ಗುರುಚರಣೆ ದೀಕ್ಷಾಂ ಸ್ವೀಕರಿಷ್ಯೆ ದೀಕ್ಷಾಂ ಸ್ವೀಕರಿಷ್ಯೆ. ಇದರರ್ಥ, ನನ್ನ ಆತ್ಮಶುದ್ಧಿ, ಧರ್ಮ ರಕ್ಷಣೆಗಾಗಿ, ಸಕಲ ಸಿದ್ಧಿಗಾಗಿ ಗುರುವಿನ ಪಾದದಡಿಯಲ್ಲಿ ಈ ದೀಕ್ಷೆಯನ್ನ ಸ್ವೀಕರಿಸುತ್ತಿದ್ದೇನೆ. ನನ್ನ ಆತ್ಮಶುದ್ಧಿಗಾಗಿ, ಧರ್ಮ ರಕ್ಷಣೆಗಾಗಿ ಮತ್ತು ಸಕಲ ಸಿದ್ಧಿಗಾಗಿ ಗುರುವಿನ ಪಾದದಡಿಯಲ್ಲಿ ಈ ದೀಕ್ಷೆಯನ್ನ ಸ್ವೀಕರಿಸ್ತಾ ಇದ್ದೀನಿ. ಇವತ್ತಿನಿಂದ ನಾನೇ ನಿನ್ನ ಗುರು. ನೀನು ಈ ಗುರುಕುಲದಲ್ಲಿರುವಂತಹ ಮಗು ಅಂಬೆಗಾಲಿಡ್ಬೇಕಾದ್ರೆ ಬೀಳ್ತೀನಿ ಅನ್ನೋ ಭಯ ಇರಲ್ಲ. ಆದಷ್ಟು ಬೇಗ ನಡಿತೀನಿ ಅನ್ನೋ ಉತ್ಸಾಹ ಇರುತ್ತೆ. ಅದೇ ರೀತಿ ನಿನ್ನ ಹೋರಾಟದಲ್ಲಿ ಎಷ್ಟೇ ಸಲ ಬಿದ್ರೂ ನೀನು ಬೇಸರ ಪಡಬೇಡ. ಮತ್ತೆ ಮತ್ತೆ ಪುಟಿದೇಳ್ಬೇಕು. ಕಣ್ಮುಂದೆ ಬರೀ ಗುರಿ ಮಾತ್ರ ಕಾಣಿಸ್ಬೇಕು. ಈಗ ನಿನ್ನ ತಲೆಯಲ್ಲಿ ನೀನು ಕಲಿಯೋ ವಿದ್ಯೆ ಹೊರತು ಬೇರೆ ಯಾವ ನೆನಪುಗಳು ಬರಬಾರ್ದು. ನಿನ್ನ ಶ್ರದ್ಧೆ, ನಿಷ್ಠೆ, ಭಕ್ತಿ ಮಾತ್ರ ನಿನ್ನ ಯುದ್ಧದಲ್ಲಿ ಗೆಲ್ಸೋದು. ಸಿದ್ಧವಾಗಿದ್ಯಾ ಸೇವಂತಿ? ಸಿದ್ಧವಾಗಿದ್ದೀನಮ್ಮ. ಈ ಸಿದ್ಧಿ ಸಾಧನೆ ದಾರಿಲಿ ಏನೇ ಕಲ್ಲು ಮುಳ್ಳು ಅಡೆತಡೆಗಳು ಬಂದ್ರೂ ಅದೆಲ್ಲದನ್ನು ದಾಟಿ ಈ ಸಾಧನೆ ಮಾಡೇ ಮಾಡ್ತೀನಿ. ನೀವೇ ನನ್ನ ಗುರು. ನಿಮಗೆ ನನ್ನ ಮೇಲೆ ಸಂಪೂರ್ಣವಾದ ಹಕ್ಕಿದೆ. ನಾನ್ ನಿಮಗೆ ಸಂಪೂರ್ಣವಾಗಿ ಶರಣಾಗಿದ್ದೀನಿ. ಈ ಸಾಮಾನ್ಯಳಿಗೆ ಅಸಾಮಾನ್ಯ ಶಕ್ತಿಗಳನ್ನ ಎದುರಿಸೋ ವಿದ್ಯೆನ ಕಲಿಸ್ಕೊಡಿ. ಜಯವಾಗ್ಲಿ. ಅವತ್ ಮಾಯಮ್ಮ ಅದಕ್ಕೆ ಅರ್ಜುನ್ಗೆ ಊಟ ಕೊಟ್ಟಾಗ ಅದು ಕೂಡ ಇದೇ ರೀತಿ ಕಪ್ಪಾಗಿತ್ತು. ಯಾಕೆ ಅವ್ರು ಊಟ ಮಾಡ್ಲಿಲ್ವಾ? ಏಕೆ? ಅವ್ರು ಊಟ ಮಾಡಿದ್ರೆ ನಿನ್ಗೇನಾದ್ರೂ ಅನುಕೂಲ ಆಗ್ತಿತ್ತಾ?
ನಾನೇನು ಮಿಕ್ಸ್ ಮಾಡಿಲ್ಲ ಸರ್. ಮತ್ತೆ ಅನ್ನ ಹೇಗೆ ಕಪ್ಪಾಯ್ತು? ನನಗೆ ನಿಜವಾಗ್ಲೂ ಗೊತ್ತಿಲ್ಲ.